ಹಲವಾರು ವಿಧಗಳಲ್ಲಿ ವೀಳ್ಯದೆಲೆಯ ಹಾರವನ್ನು ಮಾಡಬಹುದು. ಇತ್ತೀಚೆಗಂತೂ ವೀಳ್ಯದೆಲೆ ಮಾಲೆಗೆ ಬಹಳ ಬೇಡಿಕೆ ಇದೆ. ಕಳೆದ ಸಂಚಿಕೆಯಲ್ಲಿ ವೀಳ್ಯದೆಲೆಯನ್ನು ಸೂಜಿ ಮತ್ತು ದಾರದಿಂದ ಹೊಲಿದು ಅದರ ಮೇಲೆ ನಂದಿ ಬಟ್ಟಲಿನ ಸಣ್ಣ ಸಣ್ಣ ಬಿಲ್ಲೆಗಳನ್ನು ಗುಲಾಬಿ ಬಣ್ಣದ ಉಲನ್ ದಾರದಿಂದ ಹೊಲಿದು ಸುಂದರವಾದ ಮಾಲೆಯನ್ನು ಮಾಡಿ ತೋರಿಸಿದ್ದೇವೆ. ಇಂದು ವೀಳ್ಯದೆಲೆಯನ್ನು ಸೂಜಿ ಮತ್ತು ದಾರದಿಂದ ಹೊಲಿಯದೆ ಹೇಗೆ ಮಾಲೆಯನ್ನು ಮಾಡುವುದೆಂದು ನೋಡೋಣವೇ? ಆತ್ಮೀಯರೇ, ನಾನು ಚಂದ್ರಮತಿ ಹೆಸರಾವ್. ಎಲ್ಲರಿಗೂ ನನ್ನ ವಂದನೆಗಳು. ಸೂಜಿ ಮತ್ತು ದಾರದಿಂದ ಹೊಲಿಯದೆ ಬಿದಿರು ಕಡ್ಡಿಯಿಂದ ವೀಳ್ಯದೆಲೆಯ ಮಾಲೆಯನ್ನು ಸುಲಭವಾಗಿ ಹೇಗೆ ಮಾಡುವುದು ಎಂದು ತಿಳಿಯೋಣ. ಈ ಹಾರವನ್ನು ಮಾಡಲು ತಾಜಾ ವೀಳ್ಯದೆಲೆಗಳು ಬೇಕು. ಎಲೆಗಳಲ್ಲಿ ತೂತುಗಳಾಗಲಿ ಹುಳಗಳು ತಿಂದಂಥವುಗಳಾಗಲಿ ಇರಬಾರದು. ಮೊದಲು ವೀಳ್ಯದೆಲೆಗಳನ್ನು ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದಿಡಬೇಕು. ಆ ಬಳಿಕ ಶುಭ್ರವಾದ ಬಟ್ಟೆಯಿಂದ ಒರೆಸಿಡಬೇಕು. ಇಲ್ಲವೇ ಒಂದು ಬಟ್ಟೆಯ ಮೇಲೆ ಗಾಳಿಗೆ ಹರಡಿಟ್ಟು ಬಿಡಿರಿ. ಎಲೆಗಳ ತೇವಾಂಶ ಗಾಳಿಗೆ ತನ್ನಿಂದ ತಾನೇ ಒಣಗುವುದು. ಮೊದಲು ಎಲೆಗಳ ದಂಟನ್ನು ತೆಗೆಯಬೇಕು. ಕೈಯಿಂದಲೇ ತೆಗೆಯಬಹುದು. ಇಲ್ಲವೆಂದಾದರೆ ಕತ್ತರಿಸಿ ಕೂಡ ತೆಗೆಯಬಹುದು. ನಾನು ಮಾಡಿದ ಈ ಮಾಲೆಯಲ್ಲಿ ಎರಡೆರಡು ಎಲೆಗಳನ್ನು ಬಳಸಲಾಗಿದೆ. ಒಂದು ಸಣ್ಣದು, ಮತ್ತೊಂದು ದೊಡ್ಡದು. ಅಂದರೆ ಎರಡನೆಯ ಎಲೆಯು ಮೊದಲ ಎಲೆಗಿಂತ ಹೊರಗಿನ ಗಾತ್ರದ್ದು, ಸ್ವಲ್ಪ ದೊಡ್ಡದು. ಹೀಗೆ ಎರಡೆರಡು ಎಲೆಗಳನ್ನು ಸೇರಿಸಿ ಜೊತೆ ಮಾಡಿ ಇಟ್ಟುಕೊಂಡರೆ ಬಿದಿರು ಕಡ್ಡಿ ಹಾಕಲು ಬಹಳ ಸುಲಭವಾಗುವುದು. ನಿಮಗೆ ಎಷ್ಟು ದೊಡ್ಡ ಮಾಲೆ ಬೇಕು? ಅದಕ್ಕಿಂತ 4 ಇಂಚು ಉದ್ದದ ಬಾಳೆನಾರು ಅಥವಾ ಗಟ್ಟಿ ದಾರವನ್ನು ಎರಡೂ ತುದಿಯಲ್ಲಿಯೂ ಹೆಚ್ಚುವರಿಯಾಗಿ ತೆಗೆದುಕೊಳ್ಳಬೇಕು. ನೂಲಿನಿಂದ ಮಾಡಿದ ಹಾರವನ್ನು ದೇವರಿಗೆ ಹಾಕಲು ಕೆಲವರು ಬಳಸುವುದಿಲ್ಲ. ಆದ್ದರಿಂದ ಉಲನ್ ದಾರವನ್ನು ಕೂಡ ಬಳಸಬಹುದು. ವೀಳ್ಯದೆಲೆ ಮಾಲೆಯನ್ನು ಮಾಡಲು ನಾನಿಲ್ಲಿ ಉಲನಿನ ದಾರವನ್ನು ಡಬಲ್ ಮಾಡಿ ತಗೊಂಡಿದ್ದೇನೆ. ನಾವು ಹಾರದ ತುದಿಯಲ್ಲಿ ಬಿಟ್ಟಿರುವ ದಾರದಿಂದ ಮಾಲೆಯನ್ನು ದೇವರ ಫೋಟೋದ ಮೊಳೆಗೆ ಸಿಕ್ಕಿಸಲು ಸುಲಭವಾಗುತ್ತದೆ. ತುದಿಯಲ್ಲಿ ಬಿಟ್ಟಿರುವ ದಾರದಿಂದ ಕುಣಿಕೆಗಳನ್ನು ಮಾಡಿಕೊಳ್ಳಲು ಉಪಯೋಗವಾಗುತ್ತದೆ. ಈಗ ಮಾಲೆಯನ್ನು ಮಾಡುವುದನ್ನು ನೋಡೋಣ. ದಂಟು ತೆಗೆದ 2 ವೀಳ್ಯದೆಲೆಯನ್ನು ತಗೊಂಡು ಅದರ ನಡುಭಾಗದ ಆಚೆ ಬದಿಯಲ್ಲಿ 2 ಎಲೆಗಳನ್ನು ಹಿಡಿಯಬೇಕು. ಎಲೆಗಳು ತುಂಬ ಇದ್ದರೆ 3 ಎಲೆಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಎಲೆಗಳ ಹಿಂಬದಿಯಲ್ಲಿ ದಾರವನ್ನು ಹಿಡಿದುಕೊಳ್ಳಬೇಕು. ಮುಂಭಾಗದಿಂದ ಬಿದಿರಿನ ಸಣ್ಣ ಕಡ್ಡಿಯನ್ನು ಹಿಂಬದಿಯ ದಾರ ಸಮೇತ ಹಿಡಿದು ಎಲೆಗೆ ಚುಚ್ಚಬೇಕು. ಕಡ್ಡಿಯ ನಡುಭಾಗದಲ್ಲಿ ದಾರ ಬಂದಿದೆಯೇ ಇಲ್ಲವೇ ಎಂದು ನೋಡಿಕೊಂಡು ಬಿದಿರು ಕಡ್ಡಿಯನ್ನು ಚುಚ್ಚಿಕೊಳ್ಳಬೇಕು. ಆಗಾಗ ದಾರವು ಕಡ್ಡಿ ನಡುವೆ ಬಂದಿದೆಯೇ ಇಲ್ಲವೇ ಎಂದು ನೋಡಿಕೊಂಡು ಬಿದಿರು ಕಡ್ಡಿಯಿಂದ ಸಿಕ್ಕಿಸಬೇಕು. 4-5 ಮಾಲೆ ಮಾಡುವುದರೊಳಗೆ ನಿಮಗೆ ಇದು ಅಭ್ಯಾಸವಾಗಿ ಬಿಡುತ್ತದೆ. ಕಡ್ಡಿ ಮತ್ತು ದಾರದ ಸ್ಪರ್ಶ ಕೈ ಬೆರಳಿಗಾಗುತ್ತದೆ. ಆಗ ಪದೇ ಪದೇ ಕಡ್ಡಿಯ ಒಳಗೆ ದಾರ ಸೇರಿದೆಯೇ ಎಂದು ನೋಡಬೇಕಾಗಿಲ್ಲ. ಇದೇ ರೀತಿ 2 ಎಲೆಗಳನ್ನು ಜೋಡಿಸಿ ಇಟ್ಟರೆ ಸರಸರ ಅಂತ 10 ನಿಮಿಷಗಳೊಳಗೆ ವೀಳ್ಯದೆಲೆಯ ಮಾಲೆಯನ್ನು ಹೆಣೆಯಬಹುದು.
ನಮಗೆ ಬೇಕಾದಷ್ಟು ಉದ್ದದ ಮಾಲೆ ಜೋಡಿಸಿದ ನಂತರ ಎರಡೂ ತುದಿಯಲ್ಲಿ ಕುಣಿಕೆಯನ್ನು ಮಾಡಬೇಕು. ಕುಣಿಕೆಯಿಂದ ಹಾರವನ್ನು ಸುಲಭವಾಗಿ ಮೊಳೆಗೆ ಸಿಕ್ಕಿಸಬಹುದು. ಈಗ ಬಿದಿರು ಕಡ್ಡಿಯಿಂದ ವೀಳ್ಯದೆಲೆಗಳ ಮಾಲೆಯನ್ನು ಹೆಣೆದದ್ದು ಆಯಿತು. ಬೇಕಾದರೆ ಹೀಗೆಯೇ ದೇವರಿಗೆ ಮಾಲೆಯನ್ನು ಹಾಕಬಹುದು. ಆದರೆ ಇದಕ್ಕೆ ಹೂಗಳನ್ನು ಇಟ್ಟು ಜೋಡಿಸಿದರೆ ಇನ್ನೂ ಚೆಂದ ಕಾಣುತ್ತದೆ. ಈಗ ಅದರ ಚಂದವನ್ನು ಹೆಚ್ಚಿಸಲು ಇದರ ಮೇಲೆ ಹೂಗಳನ್ನು ಇಟ್ಟು ಹೊಲಿಯಬೇಕು. ಇಲ್ಲಿ ಸೇವಂತಿಗೆ ಮತ್ತು ಗುಲಾಬಿ ಹೂ ಇದೆ. ಅದನ್ನೇ ಒಂದರ ಪಕ್ಕದಲ್ಲಿ ಒಂದನ್ನು ಇಟ್ಟು ಚೆಂದ ಮಾಡಿ ಹೊಲಿಯೋಣ. ಇದರ ಮೇಲೆ ಬೇರೆ ಬೇರೆ ಹೂಗಳನ್ನು ಇಡಬಹುದು. ಗುಲಾಬಿ, ಜೀನಿಯಾ, ನಂದಿಬಟ್ಟಲು, ಸುಗಂಧರಾಜ, ಕೇದಕೆ ಹೂ, ಹೀಗೆ ಅದು ನಮ್ಮ ಅಭಿರುಚಿಗೆ ಬಿಟ್ಟದ್ದು. ಬಿಳಿ ಅಥವಾ ಹಳದಿ ಸೇವಂತಿಗೆಯ ಮಧ್ಯದಲ್ಲಿ ಕುಂಕುಮದ ಚುಕ್ಕೆಗಳನ್ನು ಕೂಡ ಇಡಬಹುದು. ಗೋಪಿ ಚಂದನದಿಂದ ಶ್ರೀರಾಮ್ ಎಂದು ಸ್ವಸ್ತಿಕವನ್ನು ಕೂಡ ಬರೆಯಬಹುದು. ನೋಡುತ್ತಿದ್ದಂತೆಯೇ ವೀಳ್ಯದೆಲೆಯ ಮಾಲೆಯು ಸಿದ್ಧವಾಯಿತಲ್ಲ. ಅದನ್ನು ಚಂದ ಮಾಡಿ ಜಾಗ್ರತೆಯಾಗಿ ಮಡಚಿ ತೆಗೆದು ಫ್ರಿಜ್ಜಿನೊಳಗಿಟ್ಟರೆ 1 ವಾರವಾದರೂ ಅದು ಹಾಳಾಗುವುದಿಲ್ಲ. ಪೂಜೆಯ ಅಲಂಕಾರಕ್ಕೆ 4 ದಿನ ಮೊದಲೇ ಈ ಮಾಲೆಯನ್ನು ಸಿದ್ಧ ಮಾಡಿಟ್ಟುಕೊಳ್ಳಬಹುದು. ಹೂಗಳ ಅಲಂಕಾರದ ಹೊರಗಿನ ಸುತ್ತಿನಲ್ಲಿ ಈ ಮಾಲೆಯನ್ನು ಹಾಕಿದರೆ ಬಹಳ ಚೆಂದ ಕಾಣುತ್ತದೆ. ನೋಡಿದಿರಲ್ಲ, ಎಷ್ಟು ಸುಲಭದಲ್ಲಿ ಸುಂದರವಾದ ಮಾಲೆ ಸಿದ್ಧವಾಗಿದೆ. ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ನೋಡಿ. ಮಾಲೆಯನ್ನು ಮಾಡುತ್ತಾ ಇದ್ದರೆ ತನ್ನಿಂದ ತಾನೇ ಅಭ್ಯಾಸವಾಗಿ ಬಿಡುತ್ತದೆ. ಆತ್ಮೀಯರೇ, ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಅನಿಸಿದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.